ಬಿಲ್ವಾಸ್ ದಮಾಮ್ ಸೌದಿ ಅರೇಬಿಯಾ ಇದರ 2026-27ನೇ ಸಾಲಿನ ಅಧ್ಯಕ್ಷರಾಗಿ ಸತೀಶ್ ಕುಮಾರ್ ಅಂಚನ್ ಬಜಾಲ್ ಮತ್ತು ಪ್ರಧಾನ ಕಾರ್ಯದರ್ಶಿಯಾಗಿ ರೋಷನ್ ಕೋಟ್ಯಾನ್ ಅವರು ಪುನರಾಯ್ಕೆಗೊಂಡಿದ್ದಾರೆ. ಸಂಘಟನೆಯ ವಾರ್ಷಿಕ ಮಹಾಸಭೆಯು ಜುಬೇಲ್ನ ಪುಳಿ ರೆಸ್ಟೋರೆಂಟ್ನ ಫ್ಲೆಕ್ಸೋನ್ ಆಡಿಟೋರಿಯಂನಲ್ಲಿ ನಡೆಯಿತು. ವೇದಿಕೆಯಲ್ಲಿದ್ದ ಎಲ್ಲ ಗಣ್ಯರು ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಅಧ್ಯಕ್ಷ ಸತೀಶ್ ಕುಮಾರ್ ಅಂಚನ್ ಬಜಾಲ್ ಅಧ್ಯಕ್ಷತೆ ವಹಿಸಿದ್ದರು. ಪ್ರಧಾನ ಕಾರ್ಯದರ್ಶಿ ರೋಷನ್ ಕೋಟ್ಯಾನ್ ವರದಿ ವಾಚಿಸಿದರು. ಖಜಾಂಚಿ ಹರೀಶ್ ಪೂಜಾರಿ ತೋನ್ಸೆ ಲೆಕ್ಕಪತ್ರ ಮಂಡಿಸಿದರು. ಸಂಘದ ಗೌರವ ಅಧ್ಯಕ್ಷ ಸದಾಶಿವ ಪೂಜಾರಿ ಅವರು ನೂತನ ಪದಾಧಿಕಾರಿಗಳ ಮತ್ತು ಕಾರ್ಯಕಾರಿ ಸಮಿತಿಯ ಆಯ್ಕೆ ಪ್ರಕ್ರಿಯೆಯನ್ನ ನಡೆಸಿ ಶುಭ ಕೋರಿದರು. ಇನ್ನೋರ್ವ ಗೌರವ ಅಧ್ಯಕ್ಷ ಯುವ ಉದ್ಯಮಿ ಯೋಗೇಶ್ ಪೂಜಾರಿ ಕಟ್ಪಾಡಿಯವರು ನೂತನ ಸಮಿತಿಗೆ ಸಲಹೆ ಸೂಚನೆ ಮಾರ್ಗದರ್ಶನ ನೀಡಿದರು. ಪುನರಾಯ್ಕೆಯಾದ ಅಧ್ಯಕ್ಷರು 2026-27ನೇ ವರ್ಷದ ಕಾರ್ಯಕ್ರಮ ಯೋಜನೆಗಳ ಬಗ್ಗೆ ವಿವರವಾಗಿ ಮಾತನಾಡಿದ್ದಲ್ಲದೆ ಸದಸ್ಯರಿಗೆ ಸಂಘದ ಮಹತ್ವ ಹಾಗೂ ಕಾರ್ಯಕ್ರಮದ ಬಗ್ಗೆ ಸದಸ್ಯರ ಪ್ರಶ್ನೆಗಳಿಗೆ ಪ್ರತಿಕ್ರಿಯಿಸಿ ಎಲ್ಲರ ಪ್ರಶಂಸೆಗೆ ಪಾತ್ರರಾದರು. ರಾಫಲ್ ಟಿಕೆಟ್ ಡ್ರಾವನ್ನ ಶ್ರೀ ಮನೋಹರ್ ಅಮೀನ್ ಮತ್ತು ಶ್ರೀ ದಕ್ಷಯ್ ಪೂಜಾರಿ ಮಾಡಿದರು. ಸಭೆಯ ಪ್ರಾರಂಭದಿಂದ ಕೊನೆಯವರೆಗೆ ಸಂಘದ ಕಾರ್ಯಚಟುವಟಿಕೆಗಳನ್ನು ಪ್ರೊಜೆಕ್ಟರ್ ಮೂಲಕ ಬಿಲ್ಲವ ವಾರಿಯರ್ಸ್ನ ಶ್ರೀ ಪ್ರವೀಣ್ ಪೂಜಾರಿಯವರು ಬಿತ್ತರಿಸಿದರು. ಕೊನೆಗೆ ಸಹ ಕಾರ್ಯದರ್ಶಿ ಶ್ರೀ ರಾಜೇಶ್ ತೋನ್ಸೆ ವಂದಿಸಿದರು. ಸಂಘಟನಾ ಕಾರ್ಯದರ್ಶಿ ಹಾಗೂ ಸಂಯೋಜಕಿ ಶ್ರೀಮತಿ ಚೇತನಾ ಸದಾಶಿವ ಪೂಜಾರಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ಇನ್ನು ನೂತನ ಪದಾಧಿಕಾರಿಗಳ ವಿವರ ಈ ರೀತಿಯಾಗಿದೆ. ಗೌರವ ಅಧ್ಯಕ್ಷರಾಗಿ ಸದಾಶಿವ ಪೂಜಾರಿ ಮತ್ತು ಯೋಗೇಶ್ ಪೂಜಾರಿ ಕಟ್ಪಾಡಿಯವರು, ಅಧ್ಯಕ್ಷರಾಗಿ ಸತೀಶ್ ಕುಮಾರ್ ಅಂಚನ್ ಬಜಾಲ್, ಉಪಾಧ್ಯಕ್ಷರಾಗಿ ವಿಶ್ವನಾಥ್ ಸುವರ್ಣ ಮತ್ತು ಶ್ರೀ ಸುಂದರ್ ದಾಸ್ ಪೂಜಾರಿ, ಪ್ರಧಾನ ಕಾರ್ಯದರ್ಶಿಯಾಗಿ ರೋಷನ್ ಕೋಟ್ಯಾನ್, ಸಹ ಕಾರ್ಯದರ್ಶಿಯಾಗಿ ರಾಜೇಶ್ ತೋನ್ಸೆ ಹಾಗೂ ಮನೋಹರ್ ಅಮೀನ್, ಖಜಾಂಚಿಯಾಗಿ ಹರೀಶ್ ಪೂಜಾರಿ ತೋನ್ಸೆ, ಸಹ ಖಜಾಂಚಿಯಾಗಿ ಶ್ರೀಮತಿ ಪ್ರೀತಾ ಎ ಬಂಗೇರಾ, ಮುಖ್ಯ ಸಂಯೋಜಕರಾಗಿ ಶ್ರೀಮತಿ ಚೇತನಾ ಎಸ್ ಪೂಜಾರಿ, ಸಹ ಸಂಯೋಜಕರಾಗಿ ಅಜಿತ್ ಸನಿಲ್ ಕಟಪಾಡಿ, ಸಾಂಸ್ಕೃತಿಕ ಕಾರ್ಯದರ್ಶಿಯಾಗಿ ಯಶವಂತ್ ಸನಿಲ್, ಸಹ ಸಾಂಸ್ಕೃತಿಕ ಕಾರ್ಯದರ್ಶಿಗಳಾಗಿ ಸಂದೀಪ್ ಬಜಾಲ್ ಹಾಗೂ ದಕ್ಷಯ್ ಪೂಜಾರಿ, ಕ್ರೀಡಾ ಕಾರ್ಯದರ್ಶಿಗಳಾಗಿ ದೇವಾಂಗ್ ಸುವರ್ಣ, ಸಹ ಕ್ರೀಡಾ ಕಾರ್ಯದರ್ಶಿಗಳಾಗಿ ಗಣೇಶ್ ಪಾಲನ್ ಮತ್ತು ಶ್ರೀ ಪ್ರಮೋದ್ ಪೂಜಾರಿ, ಮಾಧ್ಯಮ ಸಮಿತಿ ಮುಖ್ಯಸ್ಥರಾಗಿ ಪುಷ್ಪರಾಜ್ ಪೂಜಾರಿ ಗಡಿಯಾರ್ ಆಯ್ಕೆಯಾದರು.